ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ನಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಅಂದ್ರೆ RBI ಬ್ಯಾಂಕ್ ನಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರು ಪುರುಷರು ಇಬ್ರು ಅರ್ಜಿ ಸಲ್ಲಿಸಿ ನಮ್ಮ ಒಂದು ಕರ್ನಾಟಕದವರು. ನೋಡಿ, ಟೋಟಲ್ ಆಗಿ 120 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಹೊಸ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗಳು ಈಗಾಗಲೇ ಪ್ರಾರಂಭ ಆಗಿದೆ. ನೋಡಿ, ನಿಮ್ಗೆ ಯಾವುದೇ ರೀತಿಯ ನಾನು ಗೋಳುಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗಳು ಪ್ರಾರಂಭ ಮಾಡಿದಂತ ದಿನಾಂಕ ಇಲ್ಲಿ ನೋಟಿಸ್ ದಲ್ಲಿ ಕೊಟ್ಟಿರುವಂತ ಡೇಟ್ ನೋಡಿ, ಸೆಪ್ಟೆಂಬರ್ 10ನೇ ತಾರೀಕಿನಿಂದ ಸೆಪ್ಟೆಂಬರ್ 30ನೇ ತಾರೀಕು ತನಕ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ. ಸೆಪ್ಟೆಂಬರ್ 10ನೇ ತಾರೀಕಿನಿಂದ ಅರ್ಜಿಗಳು ಪ್ರಾರಂಭ ಆದ್ರೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 30ನೇ ತಾರೀಕು ತನಕ ಅವಕಾಶ ಇರತ್ತೆ. ಮತ್ತೆ ಇದಕ್ಕೆ ಕೆಲವೊಂದಕ್ಕೆ ಎಕ್ಸಾಮ್ ಇರ್ತಾರೆ. ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಅಂತೇಳಿ, ಅಂದ್ರೆ ಎಕ್ಸಾಮ್ 1, 2, 3 ಈ ರೀತಿಯಾಗಿ ಆ ಒಂದು ಎಕ್ಸಾಮ್ ದಿನಾಂಕ ಕೂಡ ಪ್ರಕಟ ಮಾಡಿದ್ದಾರೆ. ಅಕ್ಟೋಬರ್ 18ನೇ ತಾರೀಕು ಬಂದಿರತ್ತೆ. ಅದ ನಂತರ ಅಕ್ಟೋಬರ್ 19ನೇ ತಾರೀಕು, ಡಿಸೆಂಬರ್ 6 ತಾರೀಕು, ಅದ ನಂತರ ನಿಮ್ಮ ಒಂದು ಡಿಸೆಂಬರ್ 7ನೇ ತಾರೀಕು ಈ ರೀತಿಯಾಗಿ ಒಂದು ತಿಂಗಳಿನಲ್ಲಿ 2 ಎಕ್ಸಾಮ್ ಇಡ್ತಾರೆ. ಅದು ಇವತ್ತಿತ್ತಂದ್ರೆ ಮರುದಿನ ಮತ್ತೊಂದು ಎಕ್ಸಾಮು. ಯಾಕಂದ್ರೆ ಕೆಲವು ಜನ ದೂರ ಬತ್ತಂದ್ರೆ ಅಲ್ಲಿ ಹೋಗಿ ನಿಲ್ಲೋದಕ್ಕೆ ತುಂಬಾ ಅನುಕೂಲ ಆಗತ್ತೆ. ಯಾಕಂದ್ರೆ ಇವತ್ತೇನಾದ್ರೂ ಎಕ್ಸಾಮ್ ಇತ್ತಂದ್ರೆ ಮತ್ತೊಂದು ವಾರ ಬಿಟ್ಟಂದ್ರೆ ತುಂಬಾ ಆ ರೀತಿ ತೊಂದರೆ ಆಗೋದ್ರಿಂದ ಇವತ್ತಿತ್ತಂದ್ರೆ ನಾಳೆಗೆ ಅಲ್ಲೇ ಇದ್ದು ಒಂದಿನ ಇದ್ದು ಮತ್ತೊಂದಿನ ಪರೀಕ್ಷೆ ಬರೋದು, ಆಮೇಲೆ ನೀವು ಮನೆಗೆ ಹೋಗಬಹುದು. ಆ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡು ಇವ್ರು ಇಟ್ಟಿರ್ಬೋದು ಅನಿಸ್ತಾ ಇದೆ ನನಗೆ ಅನಿಸೋ ಮಟ್ಟಿಗೆ. ಈಗ ಬಂದಿರುವಂತ ಮಾಹಿತಿ ನೋಡಿ, ಇಲ್ಲಿ ಟೋಟಲ್ ನಮಗೆ 4 ಎಕ್ಸಾಮ್ ಇರ್ತವೆ. ಫಸ್ಟ್ 2, 3, 4 ಈ ರೀತಿಯಾಗಿ RBI ಹುದ್ದೆಗಳನ್ನ ಪಡಿಬೇಕಂದ್ರೆ, ಹಾಗೆ ನಿಮ್ಗೆ ಯಾರು ಪುಕ್ಸೆಟ್ ಆಗಿ ಜಾಬ್ ಕೊಡೋದಿಲ್ಲ. ಕಷ್ಟಪಟ್ಟು ಹೈಯರ್ ಒಂದು ಸ್ಯಾಲ್ರಿ ಇರುವಂತ ಜಾಬ್ ಬೇಕಂದ್ರೆ ಎಕ್ಸಾಮ್ಗಳು ಬರಲೇಬೇಕು. ನೋಡಿ, ಇದ್ರ ಬಗ್ಗೆ ಮಾಹಿತಿ ಇರತ್ತೆ. ಏನ್ RBI ದಲ್ಲಿ ಅರ್ಜಿ ಕರೆದಿದ್ದಾರೆ, ಏನ್ ಪೋಸ್ಟ್ ಇರತ್ತೆ, ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಟ್ಟಿದೆ. ನೋಡಿ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತೇನೆ. ಈಗ ನಿಮಗೆ ಸ್ವಲ್ಪ ಆದ್ರೂ ಮಾಹಿತಿ ಅರ್ಥ ಆಗಿರತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇರಬಹುದು ನಮ್ಮೊಂದು ಭಾರತೀಯ ರಿಸರ್ವ್ ಬ್ಯಾಂಕ್. ನಮ್ಮೊಂದು ಭಾರತೀಯ ರಿಸರ್ವ್ ಬ್ಯಾಂಕ್ ನಲ್ಲಿ ಅರ್ಜಿ ಕರೆದಿದ್ದಾರೆ. ಅಪ್ಲಿಕೇಶನ್ ಹಾಕಿ ಮತ್ತೆ ಪೋಸ್ಟ್ ನೋಡಿ, ಆಫೀಸರ್ಸ್ ಹುದ್ದೆಗಳು, ರಿಕ್ವೈರ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಆಫೀಸರ್ಸ್ ಹುದ್ದೆಗಳು ಖಾಲಿ ಇರತ್ತೆ. ಈ ಒಂದು ಆಫೀಸರ್ಸು ಗ್ರೇಡ್ B, ಅದ ನಂತರ ಡೈರೆಕ್ಟ್ ನೇರ ನೇಮಕಾತಿ ಆಗಿರತ್ತೆ. ಇದು ನೇರ ನೇಮಕಾತಿ DR. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಕರೆದಿದ್ದಾರೆ. ಅಪ್ಲಿಕೇಶನ್ ಹಾಕಿ 2025 ಒಂದು ನೇಮಕಾತಿ. ಇದು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಹೇಳಿ ಟೋಟಲ್ ಆಗಿ 120 ಪೋಸ್ಟ್. ಆ ಒಂದು ಪೋಸ್ಟ್ ಹೆಸರು ಕೂಡ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಆಫೀಸರು ಗ್ರೇಡ್ B ಅಂತೇಳಿ DR ಪೋಸ್ಟ್ ಜನರಲ್ ದಲ್ಲಿ ಒಂದಿರತ್ತೆ. 83 ಪೋಸ್ಟ್ ಇದು ಖಾಲಿ ಇರತ್ತೆ. ಅದರಲ್ಲಿ ಕೂಡ ಆಫೀಸರ್ ಇನ್ ಗ್ರೇಡ್ B DR ಡಿಪಾರ್ಟ್ಮೆಂಟ್ ಎಕನಾಮಿಕ್ ಇದರಲ್ಲಿ ಸುಮಾರು 17 ಪೋಸ್ಟ್ ಇರತ್ತೆ. ಅದ ನಂತರ ಆಫೀಸರ್ಸ್ ಇನ್ ಗ್ರೇಡ್ B DR ಇದರಲ್ಲಿ ಸುಮಾರು 20 ಪೋಸ್ಟ್ ಇರತ್ತೆ. ಒಟ್ಟಿಗೆ ನಿಮಗೆ 120 ಪೋಸ್ಟ್ ಖಾಲಿ ಇರತ್ತೆ. ಈ ಬಂದು RBI ದಲ್ಲಿ RBI ಬ್ಯಾಂಕ್ ಆಗಿರತ್ತೆ. ಈ ಒಂದು ಬ್ಯಾಂಕ್ ನಲ್ಲಿ ಅರ್ಜಿ ಕರೆದಿದ್ದಾರೆ. ನೋಡಿ ಸ್ನೇಹಿತರೆ, ಈಗ ಯಾವುದೇ ನೇಮಕಾತಿ ಆದ್ರೂ, ಈಗ ಯಾವುದೇ ಹಣ ಬರ್ಬೇಕಂದ್ರೂ ಕೂಡ RBI ಮುಖ್ಯ ಬ್ಯಾಂಕ್ ಆಗಿರತ್ತೆ. ಇದು ಮುಂಬೈನಲ್ಲಿ ಇದ್ರದ್ದು ಬ್ರಾಂಚ್ ಇದೆ. ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗ್ತಿದ್ದು ಅಂತ ಅನ್ಕೋತೀವಿ. ಪೋಸ್ಟ್ ಹೆಸರು ದರ್ಜೆಯ ಅಧಿಕಾರಿಗಳು ಪೋಸ್ಟ್ ಗ್ರೇಡ್ B, ಇದರಲ್ಲಿ ಗ್ರೇಡ್ C, DR ದರ್ಜೆಯ ಅಧಿಕಾರಿಗಳು ಪೋಸ್ಟ್ ಇರತ್ತೆ. ಮತ್ತೆ ಆಯ್ಕೆ ಆದ್ರೆ ಸ್ಯಾಲ್ರಿ ನಿಮಗೆ ಇಲ್ಲಿ ಯಾವುದೇ ರೀತಿಯ ಮೆನ್ಷನ್ ಮಾಡಿಲ್ಲ. ನಿಮಗೆ ನನಗನ್ಸೋ ಮಟ್ಟಿಗೆ 1,20,000 ಅಥವಾ 1,60,000 ಈ ರೀತಿಯ ಸ್ಯಾಲ್ರಿ ಕೊಡ್ತಾರೆ ಪರ್ ಮಂತ್ ಆಗಿ. ಅಂದ್ರೆ ಹೈಯರ್ ಪೋಸ್ಟ್ ಇರೋದ್ರಿಂದ ಹೈಯರ್ ಸ್ಯಾಲ್ರಿ ಇರತ್ತೆ. ಇನ್ನು ಶೈಕ್ಷಣಿಕ ಅರ್ಹತೆ ಪದವಿ, ಸ್ನಾತಕೋತ್ತರ ಪದವಿ, BCom ಈ ರೀತಿಯಾಗಿ ಹೈಯರ್ ಎಜುಕೇಶನ್ ಆದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಿ. ಮತ್ತೆ ಇದಕ್ಕೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ, 2 ಪರೀಕ್ಷೆ ಇರ್ತಾರೆ. ಒಂದು ಆನ್ಲೈನ್ ಮೂಲಕ ಪರೀಕ್ಷೆ ಇರತ್ತೆ, ಇನ್ನೊಂದು ಲಿಖಿತ ಪರೀಕ್ಷೆ ಇರತ್ತೆ. ಒಂದು ಲಿಖಿತ ಪರೀಕ್ಷೆ ಇರತ್ತೆ, ಇನ್ನೊಂದು ಆನ್ಲೈನ್ ಪರೀಕ್ಷೆ ಇರತ್ತೆ. ಅವ್ರು ಕೊಟ್ಟಿದ್ದಾರೆ ನೋಡಿ, 2 ಆನ್ಲೈನ್ ಪರೀಕ್ಷೆ ಇಟ್ಟಿದ್ದಾರೆ ಅವರು. ಇದು ಮೊದಲನೇ ಟೆಸ್ಟ್, 2ನೇ ಪರೀಕ್ಷೆ ಇದು ಆನ್ಲೈನ್ ಇಟ್ಟಿದ್ದಾರೆ. ಅದ ನಂತರ ಇನ್ನೊಂದು ಬರುತ್ತಲ್ಲ 2ನೇದು ಡಿಸೆಂಬರ್ 6ನೇ ತಾರೀಕು 7ನೇ ತಾರೀಕು ಇದೆಲ್ಲ ಇದು ಲಿಖಿತ ಪರೀಕ್ಷೆ ಆಗಿರತ್ತೆ. ಇಲ್ಲಿ ನೋಡಿ, ಲಿಖಿತ ಪರೀಕ್ಷೆ ಆಗಿರತ್ತೆ. ರಿಟರ್ನ್ ಎಕ್ಸಾಮು ಲಿಖಿತ ಪರೀಕ್ಷೆ ಆಗಿರತ್ತೆ. ಇದು ನೀವು ತಿಳ್ಕೊಬೇಕು. ಆನ್ಲೈನ್ ನಲ್ಲಿ ರಿಟರ್ನ್ ಎಕ್ಸಾಮು, ಅದ ನಂತರ ಒಂದು ಆನ್ಲೈನ್ ಪರೀಕ್ಷೆ ಇರತ್ತೆ, ಇನ್ನೊಂದು ಲಿಖಿತ ಪರೀಕ್ಷೆ ಆಗಿರತ್ತೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ. ಇದಕ್ಕೆ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇಟ್ಟಿಲ್ಲ. ನೋ ಅಪ್ಲಿಕೇಶನ್ ಫೀಸ್ ಅಂತ ಕೊಟ್ಟಿದ್ದಾರೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದಕ್ಕಿಂತ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿ.
ಮತ್ತು 10/9/2025 ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ 30 ಸೆಪ್ಟೆಂಬರ್ 2025. ಅದನ್ನ ತಿಳ್ಕೊಬೇಕು. ಮತ್ತೆ ಕೆಲವು ಜನ ಹೆಂಗ್ ಅಂತಿದ್ದಾರೆ ಅಂದ್ರೆ, ಈಗ ಪೊಲೀಸ್ ಇಲಾಖೆ ಅಧಿಸೂಚನೆ ರಿಲೀಸ್ ಮಾಡಿ ಅರ್ಜಿಗಳು ಪ್ರಾರಂಭ ಆಗಿದೆ ಅಂತ ಕೆಲವು ಜನ ಹೇಳ್ತಿದ್ದಾರೆ. ಅಂದ್ರೆ ಅರ್ಜಿಗಳು ಪ್ರಾರಂಭ ದಿನಾಂಕ, ಅರ್ಜಿ ಪ್ರಾರಂಭ ಆಗಿದೆ, ಡೇಟ್ ಮೆನ್ಷನ್ ಮಾಡಿಲ್ಲ, ಬಟ್ ಕೊನೆಯ ದಿನಾಂಕ ಕೆಲವು ಕಡೆ ನಾನು ಇನ್ಸ್ಟಾದಲ್ಲಿ ಓಪನ್ ಮಾಡ್ದೆ ನೋಡಿದೆ, ನನಗೆ ತುಂಬಾ ಬೇಜಾರಾಯ್ತು. 31/9/2025 ಅಂತೇಳಿ ಡೇಟ್ ಮೆನ್ಷನ್ ಮಾಡಿದ್ದಾರೆ. ಕೊನೆಯ ದಿನಾಂಕ, ಬೇಗ ಅರ್ಜಿ ಸಲ್ಲಿಸಿ ಅಂತೇಳಿ ಪೋಸ್ಟ್ಗಳು ಹಾಕ್ತಿದ್ದಾರೆ. ನೋಡಿ ಸ್ನೇಹಿತರೆ, ನಾನು ಕ್ಯಾಲೆಂಡರ್ ನೋಡಿದೆ ಮೊದಲಿಗೆ, ಈ ರೀತಿಯಾಗಿ 31 ಇದೆ ಇಲ್ಲ ಅಂತೇಳಿ. ಆಗ ನನಗೆ ಗೊತ್ತಾಯ್ತು ಇದು ಫೇಕ್ ಇದೆ ಅಂತೇಳಿ. ಈ ರೀತಿಯ 31 ಸೆಪ್ಟೆಂಬರ್ ತಿಂಗಳಲ್ಲಿ ಇಲ್ವೇ ಇಲ್ಲ, 30 ಲಾಸ್ಟ್ ಇದೆ. ಆದ ಕಾರಣ ಇನ್ನು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯಾಗಿ ಪೊಲೀಸ್ ಇಲಾಖೆದು ಅರ್ಜಿಗಳು ಪ್ರಾರಂಭ ಆಗಿಲ್ಲ. ನೋಟಿಸ್ ರಿಲೀಸ್ ಮಾಡಿದ್ದಾರೆ, ಈಗ ನೇಮಕಾತಿ ರಿಲೀಸ್ ಮಾಡ್ತೀವಪ್ಪ ಅಂತೇಳಿ. ಆದ್ರೆ ನೇಮಕಾತಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಕೆಲವು ಜನ ಫೇಕ್ ನ್ಯೂಸ್ ಅನ್ನು ಹೇಳ್ತಿದ್ದಾರೆ. ಆ ಒಂದು ನ್ಯೂಸ್ ಅನ್ನು ನಂಬಿ ತುಂಬಾ ಜನ ನಿಮ್ಮ ಆನ್ಲೈನ್ ಕೇಂದ್ರದಲ್ಲಿ ಹೋಗಿ ಬೇಸ್ಕೋಬೇಡಿ. ಅರ್ಜಿ ಪ್ರಾರಂಭ ಆದ್ಮೇಲೆ ನಾನು ಇನ್ಸ್ಟಾದಲ್ಲಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ನಾನು ಈಗಾಗಲೇ ಮುಂಚಿತವಾಗಿನೇ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಅರ್ಜಿ ಪ್ರಾರಂಭ ಆಗಿಲ್ಲಪ್ಪ, ಇನ್ನೊಂದು 15 ದಿನನೋ ಅಥವಾ ಒಂದು ವಾರ ಅಥವಾ ಒಂದು ತಿಂಗಳು ಅಷ್ಟರೊಳಗಾಗಿ ಆಗ್ಬೋದು ಅಂತ ಹೇಳಿದ್ದೇನೆ. ಅದನ್ನ ಮೀರಿನ ಕೆಲವು ಜನ ಆನ್ಲೈನಲ್ಲಿ ಹೋಗಿ ಬೇಸ್ಕೊಂಡು ಬರ್ತಿದ್ದಾರೆ ಅಂತ ಒಂದು ಫೇಕ್ ನ್ಯೂಸ್ ಅನ್ನ ಕೇಳ್ಕೊಂಡು. ಅಂತ ತಪ್ಪನ್ನು ಯಾರು ಕೂಡ ಮಾಡಬೇಡಿ. ನೋಡಿ, ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈ ಒಂದು ಫುಲ್ ನೋಟಿಫಿಕೇಶನ್ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪದಲ್ಲಿ ಸಿಗತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಮತ್ತು ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಏನಿದೆಲ್ಲ www.rbi.org.in ಭೇಟಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕೊಳ್ಳಿ. ಇದು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಇದರಲ್ಲಿ ಏನಾದ್ರು ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್